ಕರ್ನಾಟಕ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಶಾಸಕರೇ ಆದಂಥ BR ಪಾಟೀಲ್ ರವರು ಮತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕರ ನಡುವೆ ನಡೆದಂಥ ಆಡಿಯೋ ಸಂಭಾಷಣೆಯನ್ನು ನಾವೆಲ್ಲ ಕೇಳಿದ್ದೇವೆ. ಇದನ್ನು ನೋಡಿದ್ರೆ ಈ ಸರ್ಕಾರ ಯಾವ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಕ್ಕಂಥದ್ದನ್ನು ಅವರ ಶಾಸಕರೇ ಇವತ್ತು ಜನತೆ ಮುಂದೆ ಇಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಕೊಟ್ಟಂಥ ಮನೆಗಳಿಗೆ ಎರಡನೇ ಬಿಲ್ಲು ಮೂರನೇ ಬಿಲ್ಲು GPS ಮಾಡೋದಕ್ಕೋಸ್ಕರ PDOಗಳನ್ನ ಕೇಳಿದ್ರೆ ಅವರು ಒಂದೊಂದು GPS ಮಾಡೋಕ್ಕೆ 3,000 4,000 ದುಡ್ಡನ್ನು ಕೇಳ್ತಿರೋಂಥಕ್ಕಂಥದ್ದನ್ನು ಸಂತ್ರಸ್ತರು ಈಗಾಗಲೇ ಫಲಾನುಭವಿಗಳು ಹೇಳಿದ್ದಾರೆ. ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳ ಮುಂದೆ ನಾಳೆಯಿಂದ ಪ್ರಾರಂಭವಾದರೆ ಆಯಾ ಗ್ರಾಮ ಪಂಚಾಯಿತಿಗಳ ಮುಂದೆ ನಮ್ಮ ಕಾರ್ಯಕರ್ತರು ನಾಗರಿಕರ ಜೊತೆಗೂಡಿ ಮತ್ತು ಏನು ಫಲಾನುಭವಿಗಳು ಸಫರರ್ಸ್ ಇದ್ದಾರೆ ಸಂತ್ರಸ್ತರಿದ್ದಾರೆ ಅವರ ಜೊತೆಗೂಡಿ ಪ್ರತಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತದೆ. ಹಾಗೂ ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯತ್ CO ಆಫೀಸ್ ಮುಂದೆ ಕೂಡ ಒಂದು ಪ್ರತಿಭಟನೆಯನ್ನು ನಾವು ಯೋಚನೆ ಮಾಡಿದ್ದೀವಿ. ಅದ್ರ ಬಗ್ಗೆ ನಮ್ಮ ಶಾಸಕರಾದಂಥ ಸುರೇಶ್ ಗೌಡರು ಹೇಳ್ತಾರೆ.